ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಲ್ಕತ್ತಾದ ಬ್ರಿಗೇಡ್ ಪರೇಡ್ ಗ್ರೌಂಡಿನಲ್ಲಿ ಸುವೇಂದು ಅಧಿಕಾರಿಯವರು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕೇವಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವುದಲ್ಲ, ಅಥವಾ ಮಮತಾ ಬೇಗಂ ಅವರ TMC ಸೋತಿರುವುದಲ್ಲ. ಈ ಚುನಾವಣೆ ಒಂದು ಐತಿಹಾಸಿಕ ಮತ್ತು ಹೊಸ ಶಕೆಯ ಪ್ರಾರಂಭ ಅಂತ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ. ಅದಕ್ಕೆ ಪೂರಕ ಎನ್ನುವ ಹಾಗೆ ಸುವೇಂದು ಅಧಿಕಾರಿಯ ನಡೆ ಹಾಗೂ ಅಮಿತ್ ಶಾ ನಿನ್ನೆ ಮಾಡಿದಂಥ ಭಾಷಣದಲ್ಲಿ ಉಲ್ಲೇಖವಾದಂಥ ವಿಚಾರಗಳು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳ ಹೇಗಿರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ನಿಮಗೆ ತೋರಿಸಿಕೊಡಲಿದ್ದಾವೆ. ನಿರೀಕ್ಷೆಯಂತೆ ನಿನ್ನೆ ಅಮಿತ್ ಶಾ ಅವರು ಬಂದಾಗ ಭಾಳ ದೊಡ್ಡದಾದಂಥ ಜನಸ್ತೋಮ. ಭಾರತೀಯ ಜನತಾ ಪಾರ್ಟಿಯ ನಾಯಕರೆಲ್ಲ ಭಾಳ ದೊಡ್ಡ ಮಟ್ಟದ ಪುಷ್ಪಗುಚ್ಛವನ್ನು ಅಮಿತ್ ಶಾ ಅವರಿಗೆ ನೀಡ್ತಾಯಿದ್ರು. ಅಮಿತ್ ಶಾ ಅವರು ಯಾಂತ್ರಿಕವಾಗಿ ಅದನ್ನು ನಸು ನಗ್ತಾ ಇಸ್ಕೋತಾ ಇದ್ದರು. ಸುವೇಂದು ಅಧಿಕಾರಿ ಸರದಿ ಬಂದಾಗ ಆತನ ಬೆನ್ನನ್ನು ಚಪ್ಪರಿಸ್ತಾರೆ, ನಗುತ್ತಾರೆ. ಆವಾಗಲೇ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸುವೇಂದು ಅಧಿಕಾರಿ ಈ ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಘೋಷಣೆ ಆಗಲಿದೆ. ಒಂದು ಸಲ ಅಮಿತ್ ಶಾ ಮನಸ್ಸು ಮಾಡಿಬಿಟ್ರೆ ಯಾರೂ ಅದನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಖಚಿತವಾಗಿ ಗೊತ್ತಿರುವಂಥ ವಿಚಾರ. ಎಷ್ಟೋ ಸಲ ಮಿಸ್ಫೈರ್ ಆಗಿದ್ದಿದೆ. ಅಮಿತ್ ಶಾ ಅವರು ತೆಗೆದುಕೊಂಡಿರುವ ನಿಲುವಿನಿಂದ ಬಹಳಷ್ಟು ಸಲ ಮಿಸ್ಫೈರ್ ಆಗಿರುವಂಥ ಸಾಧ್ಯತೆಗಳು ಬೇಕಾದಷ್ಟಿದ್ದಾವೆ. ಕರ್ನಾಟಕವೇ ಅದಕ್ಕೆ ಸಾಕ್ಷಿ ಇದೆ. ಆದರೆ ಅಮಿತ್ ಶಾ ಅವರ ತೀರ್ಮಾನಕ್ಕೆ ಪ್ರಶ್ನೆ ಮಾಡುವಂಥದ್ದಾಗಲಿ ಅಥವಾ ಅದನ್ನು ವಿವಾದಗ್ರಸ್ತಗೊಳಿಸುವಂಥದ್ದಾಗಲಿ ಮಾಡುವ ತಾಕತ್ತು ಭಾರತೀಯ ಜನತಾ ಪಾರ್ಟಿಯ ಯಾವ ವರಿಷ್ಠರಲ್ಲಿಯೂ ಈ ಕ್ಷಣದಲ್ಲಿ ಕೂಡ ಇಲ್ಲ. ಅಮಿತ್ ಶಾ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಅಮಿತ್ ಶಾ ಅವರ ಭಾಷಣದ ವೈಖರಿ ಹೇಗಿರುತ್ತೆ ಅಂತಂದರೆ, ಆತ ಫೈರ್ ಮಾಡಿದ ಹಾಗೆ ಮಾತಾಡ್ತಾರೆ. ಗೃಹ ಸಚಿವ ಖಾತೆ ಸರಿಯಾಗಿ ಅವ್ರಿಗೆ ದಕ್ಕಿರುವಂಥದ್ದು. ಅವರ ಮಾತಿದೆಯಲ್ಲ, ಅದರಲ್ಲಿ ಪೊಲಿಟಿಕಲಿ ಕರೆಕ್ಟ್ ಅನ್ನುವಂಥದ್ದು ಇರೋದಿಲ್ಲ. ಈಗ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ. ನರೇಂದ್ರ ಮೋದಿ ಅವ್ರ ಭಾಷಣದಲ್ಲಿ ಏನಿರ್ತದೆ, ಬುದ್ಧ ಕಾ ದೇಶ ಯುದ್ಧ ಕಾ ದೇಶ ನಹಿ ಅಂತ ನರೇಂದ್ರ ಮೋದಿ ಮಾತಾಡ್ತಾರೆ. ಇದು ಬುದ್ಧನ ದೇಶ, ಯುದ್ಧದ ದೇಶ ಅಲ್ಲ, ನಾವು ಯುದ್ಧ ಮಾಡಬಾರ್ದು ಅಂತ. ಹಾಗೆ ಹೇಳಿದ ಮಾರನೇ ದಿವಸ ಆಪರೇಷನ್ ಸಿಂಧೂರ್ ಶುರುವಾಗಿರುತ್ತೆ. ಆಪರೇಷನ್ ಸಿಂಧೂರ್ ಮುಗೀತು ಅಂತ ಎಲ್ಲರೂ ಹೇಳುವಾಗ ಅದೇ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಆಪರೇಷನ್ ಸಿಂಧೂರ್ ಮುಗಿದಿಲ್ಲ, ನಾವು ಅದನ್ನ ಸೀಸ್ ಫೈರ್ ಕೂಡ ಅಲ್ಲ, ಅದು ಪಾಸ್ ಕೊಟ್ಟಿದ್ದೀವಿ ಅಂತ ಅದೇ ನರೇಂದ್ರ ಮೋದಿ ಹೇಳ್ತಾರೆ. ಒಬ್ಬ ಪ್ರಧಾನಮಂತ್ರಿಗೆ ಇರಬೇಕಾದಂಥ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಪೊಲಿಟಿಕಲಿ ಕರೆಕ್ಟ್ ಯಾವುದೋ ಅದನ್ನು ಬಾಯಲ್ಲಿ ಹೇಳ್ತಾ ತಮ್ಮ ನಡೆಯನ್ನು ಹೇಗೆ ಬೇಕೋ ಹಾಗೆ ಆಚರಿಸ್ತಾ ನರೇಂದ್ರ ಮೋದಿಯವರು ಬ್ಯಾಲೆನ್ಸ್ ಮಾಡ್ತಾರೆ, ಚಾತುರ್ಯವನ್ನು ಮೆರೀತಾರೆ. ಅಮಿತ್ ಶಾ ಹಾಗಲ್ಲ. ಅಮಿತ್ ಶಾ ಗುಂಡು ಹೊಡೆದ ಹಾಗೆ ಮಾತಾಡ್ತಾರೆ. ಅವ್ರು ಇನ್ನೊಂದು ಮಾತು ಹೇಳಿದರು, इस घुसपैठियों को सब लोगों को यहाँ से हम निकाल देंगे, ये तस्करी बंद हो जाएगा. ದನಗಳ ಕಳ್ಳ ಸಾಗಣೆ ಏನಿದೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗತ್ತೆ. ಈ ಘುಸಪೇಟಿಗಳೇನು ಬಂದಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸೋ ಕೆಲಸ ಶುರುವಾಗತ್ತೆ. ಸ್ಪಷ್ಟವಾಗಿ ಈ ಮಾತನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಚುನಾವಣೆ ಆದ ಮೇಲೆ ಫಲಿತಾಂಶ ಬಂದು ಮುಖ್ಯಮಂತ್ರಿ ನೇಮಕಾತಿ ಆಗುವ ಸಂದರ್ಭದಲ್ಲಿ ಯಾರೂ ಹೇಳೋದಿಲ್ಲ. ಆದರೆ ತಮ್ಮ ನಡೆಯನ್ನು ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಯಾವುದೇ ಭಾಷಣ ಇರಲಿ, ಅವರ ಭಾಷಣವನ್ನು ನೋಡಿ ಅದು ಕೇವಲ ಉದ್ವೇಗದಿಂದ ಕೂಡಿರೋದಾಗಿರೋದಿಲ್ಲ, ಅಥವಾ ಜನರನ್ನು ಮಾಂತ್ರಿಕಗೊಳಿಸಲಿಕ್ಕೆ ಅಥವಾ ಸಂಮೋಹನಗೊಳಿಸಲಿಕ್ಕಾಗಿ ಮಾಡಿರುವಂಥ ಗಿಮಿಕ್ ಭಾಷಣ ಆಗಿರೋದಿಲ್ಲ. ಅವರು ಏನನ್ನೇ ಹೇಳ್ತಾರೋ ಅದು ಮಾಡಿ ತೋರಿಸ್ತಾರೆ. ಈಗ ನಕ್ಸಲ್ ಪ್ರದೇಶದಲ್ಲಿ ಅವರು ಸಂಪೂರ್ಣವಾಗಿ ನಕ್ಸಲ್ ರಹಿತವಾಗಿ ದೇಶವನ್ನು ಮಾಡ್ತೀನಿ ಅಂತೇಳಿ ಮಾರ್ಚ್ 31 ಡೇಟ್ ಕೊಟ್ಟಿದ್ರು. ಅದರ ಪರವಾಗಿ ಮಾಡಿನೂ ತೋರಿಸಿದ್ದಾರೆ ಅಮಿತ್ ಶಾ ಅವರು. ಅವರು ಚೆನ್ನಾಗಿ ಹೇಳಿದರು. ಏನು ಹೇಳಿದರು ಅಂದರೆ, ಈ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರು. ಇಲ್ಲೆಲ್ಲ ಬೇಕಾದಷ್ಟು ನಾಯಕರಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ಅವರು ಬೇಕಾದಷ್ಟು ನಾಯಕರು ಪಶ್ಚಿಮ ಬಂಗಾಳದಲ್ಲಿದ್ದಾರೆ, ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ 8 ಪ್ರಸ್ತಾವನೆಗಳು ನನ್ನ ಕೈಗೆ ಬಂದವು. ಅಮಿತ್ ಶಾ ಹೇಳಿದ ಮಾತಿದ್ದು. ನನ್ನ ಕೈಗೆ 8 ಪ್ರಸ್ತಾವನೆಗಳು ಬಂದವು. ಆ 8 ಪ್ರಸ್ತಾವನೆಗಳು ಸುವೇಂದು ಅಧಿಕಾರಿ ಅವರ ಹೆಸರನ್ನು ಹೇಳ್ತಾ ಇದ್ವು. ಎಲ್ಲದರೂ ಸುವೇಂದು ಅಧಿಕಾರಿ ಹೆಸರು ಪ್ರಸ್ತಾಪ ಆಗಿತ್ತು. ಅಂದರೆ ಯಾವಾಗ ಅಮಿತ್ ಶಾ ಅವರು ಆತನ ಬೆನ್ನನ್ನು ಚಪ್ಪರಿಸಿದ್ರು, ಬಂದ ತಕ್ಷಣ ದೊಡ್ಡದಾದಂಥ ಪುಷ್ಪಗುಚ್ಛವನ್ನು ಸುವೇಂದು ಅಧಿಕಾರಿ ಕೊಟ್ಟಾಗ ಯಾವ ಸೂಚನೆಯನ್ನು ಅಲ್ಲಿ ಕೊಟ್ಟಿದ್ರು
ಅದಕ್ಕೆ ಪೂರಕವಾಗಿ ಇಲ್ಲಿ ಅವರು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಇದ್ದಕ್ಕಿದ್ದಾಗೆ ಕರತಾಡನ ಶುರುವಾಗತ್ತೆ. ನಾನು ನಿಮ್ಗೊಂದು ಮಾತನ್ನು ಹೇಳಿದೆ, ಏನಂತ, ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಒಂದು ಹೊಸ ಶಕೆಯನ್ನು ಪ್ರಾರಂಭ ಮಾಡುವ ಅಗತ್ಯ ಇದೆ ಮತ್ತು ಅದನ್ನು ಅವರು ಮಾಡ್ತಾರೆ. ಹೆಂಗೆ? ಅವರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿದ್ದರು. ನರೇಂದ್ರ ಮೋದಿ ಅವ್ರದ್ದು ಒಂದು ಸ್ಲೋಗನ್ ಇದೆ, ನಿಮ್ಗೆ ಗೊತ್ತಿರಬೇಕು, ಏನಪ್ಪ ಅಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲರ ಜೊತೆಯಾಗಿರೋದು ಮತ್ತು ಎಲ್ಲ ಅಭಿವೃದ್ಧಿಯನ್ನು ಮಾಡೋದು ಅಂತ. ಈತ ಚೆನ್ನಾಗಿ ಹೇಳಿದರು, ಜೋ ಹಮಾರಾ ಸಾಥ್ ಹೈ ಹಮ್ ಉನ್ಕೆ ಸಾಥ್. ಬಹಿರಂಗವಾದ ಭಾಷಣದಲ್ಲಿ ಈ ಮಾತನ್ನು ಸ್ವತಃ ಸುವೇಂದು ಅಧಿಕಾರಿ ಹೇಳ್ತಾರೆ. ಜಿನೋನೆ ಹಮಾರಾ ಸಾಥ್ ಹೈ ಓ ಹಮ್ ಉನ್ಕೆ ಸಾಥ್ ಹೈ. ಯಾರು ನಮ್ಮ ಜೊತೆ ಇದ್ದಾರೆ, ಹಿಂದೂಗಳ ಜೊತೆ, ಅವ್ರ ಜೊತೆ ನಾವಿದ್ದೀವಿ. ಇದು ಸೂಚಕ ಅನ್ನಿಸ್ಬೋದು, ಅಂದರೆ ಜಸ್ಟ್ ಸಾಂಕೇತಿಕವಾಗಿ. ಇನ್ನೊಂದು ಮಾತನ್ನು ಹೇಳಿದರು, ಸುತ್ತಲೂ ಜನ ಸೇರಿದರೆ, सब हिंदू लोग आप आपके घर के सामने आपका भगवा ध्वज लगा दीजिए, ध्वज डालना चाहिए. किसका घर जिहादी का है, जिसका ಹಿಂದೂ का है, हमें पता लगना चाहिए ಅಂತ ಹೇಳ್ತಾರೆ. ಸುತ್ತಲೂ ಕ್ಯಾಮರಾಗಳು ನಿಂತಿರ್ತವೆ, ದೊಡ್ಡ ದೊಡ್ಡ ಫ್ಲಾಶ್ ಲೈಟ್ಗಳಿರ್ತವೆ, ಅತಿ ದೊಡ್ಡದಾದ ಕಾಂಟ್ರವರ್ಸಿ ಆಗುವ ಎಲ್ಲ ಸಾಧ್ಯತೆಗಳಿರ್ತವೆ. ನರೇಂದ್ರ ಮೋದಿ ಕೂಡ ಈ ವಿಷಯ ಹೋಗುತ್ತೆ ಅಂತ ಗೊತ್ತಿರುತ್ತೆ. ಎಡಚರ ಮೀಡಿಯಾ ಇದನ್ನು ಇಟ್ಕೊಂಡು ಇನ್ನಿಲ್ಲದ ಹಾಗೆ ದೊಡ್ಡ ರಾಮಾಯಣ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಇದ್ಯಾವುದಕ್ಕೂ ಸೊಪ್ಪೆ ಹಾಕೋದಿಲ್ಲ. ಹಿಂದೂಗಳು ನಿಮ್ಮ ಮನೆ ಮೇಲೆ ಧ್ವಜ ಹಾಕಿ ಇಲ್ಲದೆ ಹೋದರೆ ಹಿಂದೂಗಳ ಮನೆ ಅಂತ ಗೊತ್ತಾಗೋದಿಲ್ಲ, ಜಿಹಾದಿಗಳ ಮನೆ ನಮ್ಗೆ ಗೊತ್ತಾಗಬೇಕು ಅಂತ ಈ ಮನುಷ್ಯ ಹೇಳ್ತಾರೆ. ಅಂದರೆ ಈ ದೇಶದಲ್ಲಿ ಇಬ್ಬರು ಈಗ ಪ್ರಖರ ಹಿಂದುತ್ವದ ಪ್ರತಿಪಾದಕರಾಗಿ ಮುಖ್ಯಮಂತ್ರಿಯಾಗಿ ದೇಶದ ಗಮನ ಸೆಳೆದಿದ್ದಾರೆ. ಒಂದು ನಮ್ಮ ಮಹಾರಾಜ್ ಯೋಗಿ ಆದಿತ್ಯನಾಥ್, ಮತ್ತೊಬ್ಬರು ಹಿಮಂತ ಬಿಸ್ವ ಶರ್ಮಾ. ಯಾವ ಹಿಮಂತ ಬಿಸ್ವ ಶರ್ಮಾ? ಮಿಯಾ ಮುಸಲ್ಮಾನರ ವೋಟ್ಗಳೇ ಬೇಡ ಅಂತ ಹೇಳಿದ ಮನುಷ್ಯ. ಮಿಯಾ ಮುಸಲ್ಮಾನರು ಅಂದರೆ ಮುಸಲ್ಮಾನರಲ್ಲ, ಅಸ್ಸಾಮಿ ಮುಸಲ್ಮಾನರಲ್ಲ. ಮಿಯಾ ಮುಸಲ್ಮಾನರು ಅಂದರೆ ಬಾಂಗ್ಲಾದೇಶದಿಂದ ವಲಸೆ ಬಂದಂಥ ನುಸುಳುಕೋರ ಮುಸಲ್ಮಾನರು, ರೋಹಿಂಗ್ಯಾಗಳು. ಈ ಮಿಯಾಗಳು ಯಾರಿದ್ದಾರೆ ಅವ್ರಿಗೆ ಮೀಸೆ ಇರೋದಿಲ್ಲ, ಬರೀ ಗಡ್ಡ ಮಾತ್ರ ಇರುತ್ತೆ. ಅವ್ರ ಮುಖ ನೋಡಿದ ತಕ್ಷಣ ನಿಮಗೆ ಇವ್ರು ರೋಹಿಂಗ್ಯಾಗಳು, ಇವ್ರು ಬಾಂಗ್ಲಾದೇಶಗಳು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅವರ ವೇಷಭೂಷಣ, ಅವರ ಸೊಂಟದಿಂದ ಶುರುವಾಗಿ ಮಂಡಿಯವರೆಗಿರುವಂಥ ಪಂಚೆ, ಅವ್ರು ಹಾಕುವಂಥ ಟವಲ್ ಎಲ್ಲ ನೋಡಿದ್ರೆ ನಿಮ್ಗೆ ಬಾಂಗ್ಲಾದೇಶ ಅಂತ ಗೊತ್ತಾಗಿ ಆಗುತ್ತೆ. ಅವರ ಮತಗಳು ಬೇಡ ಅಂತ ಹಿಮಂತ ಬಿಸ್ವ ಶರ್ಮಾ ಹೇಳಿದರು. ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಯೋಗಿ ಆದಿತ್ಯನಾಥ್ ಅಂತೂ ಔಟ್ರೇಟಾಗಿ ಏನೇನು ಹೇಳಬೇಕು ಎಲ್ಲವನ್ನು ಹೇಳ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚು ಪ್ರಖರವಾಗಿ ತನ್ನನ್ನು ತಾನು ಬಿಂಬಿಸಿಕೊಳ್ಳಬೇಕಾದ ಅಗತ್ಯತೆ ಇರೋದು ಪಶ್ಚಿಮ ಬಂಗಾಳಕ್ಕಿದೆ ಮತ್ತು ಈ ಸುವೇಂದು ಅಧಿಕಾರಿಗಿದೆ. ಸುವೇಂದು ಅಧಿಕಾರಿಗಳ ಎದುರುಗಡೆ ಒಂದು ದೊಡ್ಡದಾದ ರೌಡಿ ಪಡೆ ಇದೆ. ಒಂದು ಕಡೆ ಶಹಜಾನ್ ಖಾನ್ ಇದ್ದಾನೆ, ಮತ್ತೊಂದು ಕಡೆ ಜಹಾಂಗೀರ್ ಖಾನ್ ಇದ್ದಾನೆ, ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಅಳಿಯ ಇದ್ದಾನೆ ಅಭಿಷೇಕ್ ಬ್ಯಾನರ್ಜಿ, ಮತ್ತೊಂದು ಕಡೆ ಮಮತಾ ಬೇಗಂ ಇದ್ದಾರೆ. ಇವರ ದೊಡ್ಡ ಮುಸಲ್ಮಾನರ ಪಡೆಯೇ ಇದೆ. ಅವರನ್ನೆಲ್ಲ ಮಟ್ಟ ಹಾಕಬೇಕಾದ ಅಗತ್ಯತೆ ಈಗ ಸುವೇಂದು ಅಧಿಕಾರಿಗಿದೆ. ಹೇಗೆ ಮಟ್ಟ ಹಾಕಬೇಕು? ಯಾವ ಜಹಾಂಗೀರ್ ಖಾನು ಮೀಸೆ ತಿರುಗಿಕೊಂಡು ನಮ್ಮ ಉತ್ತರ ಪ್ರದೇಶದಿಂದ ಬಂದಂಥ IPS ಆಫೀಸರ್ಗೆ ಧಮಕಿ ಹಾಕ್ಲಿಕ್ಕೆ ಹೋಗಿದ್ನೋ, ಈಗ ಪರಾರಿಯಾಗಿ ಹೋಗಿದ್ದಾನೆ ಅವನು. ಯಾಕಂದರೆ ಅವರು ಡೆಪ್ಟೇಷನ್ನಲ್ಲಿ ಪಶ್ಚಿಮ ಬಂಗಾಳದಲ್ಲೇ ಭಾಳ ದಿವಸ ಇರ್ತಾರೆ ಅಂತ ಯಾರೋ ಹೇಳಿರೋದ್ರಿಂದ ಈತ ಓಡಿ ಹೋಗಿದ್ದಾನೆ, ಬಾಂಗ್ಲಾದೇಶಕ್ಕೆ ಹೋಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. 1-2-3 ಎನ್ಕೌಂಟ್ರ್ ಆಗಿಬಿಟ್ರೆ ನೋಡಿ, ಯೋಗಿ ಆದಿತ್ಯನಾಥ್ ಏನು ಮಾಡಿದರು? ಮುಸಲ್ಮಾನರನ್ನು ಹೊಡಿಲಿಲ್ಲ ಅವರು. ಫಸ್ಟ್ ಒಬ್ಬ ರಾಜಪೂತ್ ಕ್ಷತ್ರಿಯ ರೌಡಿಯನ್ನು ಹೊಡೆದರು. ಅದಾದ ಮೇಲೆ ವಿಕಾಸ್ ದುಬೆ ಅನ್ನುವಂಥ ಬ್ರಾಹ್ಮಣನನ್ನು ಹೊಡೆದರು. ಅದಾದ ಮೇಲೆ ಉಳಿದವರು ಮೊಹಮ್ಮದ್ ಅಶ್ರಫು, ಆಜಮ್ ಖಾನು ಜೈಲಿಗೆ ಕಳಿಸೋದು ಎಲ್ಲವೂ ಶುರುವಾಗಿದ್ದು ಅದಾದಮೇಲೆ. ಫಸ್ಟು ರೌಡಿಸಮ್ ಮಾಡಿದ ಯಾವುದೇ ಜಾತಿಯವನಾಗಿರಲಿ, ಯಾವುದೇ ಧರ್ಮದವನಾಗಲಿ, ಯಾವುದೇ ಪಂಗಡದವನಾಗಲಿ, ಯಾವುದೇ ಒಳ ಪಂಗಡದವನಾಗಲಿ ಅವನ್ನ ಮುಗಿಸ್ಬೇಕು. ಹಾಗೆ ಮುಗಿಸಿದಾಗ ಉಳಿದವರಿಗೆ ಭಯ ಶುರುವಾಗುತ್ತೆ. ಮನೇಲಿ ನಾವು ಬೆಕ್ಸ್ ಹಾಕ್ತೀವಿ, ಯಾಕೆ ಅಂತಂದರೆ ಇಲ್ಲಿಂದ ತಿನ್ನಲಿ ಅಂತಲ್ಲ, ಇಲ್ಲಿಗೆ ಭಯ ಇರಲಿ ಅಂತ. ಈ ಕೆಲಸವನ್ನು ಈಗ ಸುವೇಂದು ಅಧಿಕಾರಿ ಅಲ್ಲಿ ಮಾಡಬೇಕಾದ ಅಗತ್ಯ ಇದೆ. ಒಬ್ಬ ಜಹಾಂಗೀರ್ ಖಾನ್ನ ಬಿದ್ದಂದರೆ ಉಳಿದವರು ಎಚ್ಚರ ಆಗ್ತಾರೆ. ನಿಮ್ಗೆ ಗೊತ್ತಿರಲಿ, ಈ ಕ್ಷಣದವರೆಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣವಾದಂಥ ಶಾಂತಿ ನೆಲೆಸಿಲ್ಲ. ಈಗಲೂ ಕೂಡ ಉದ್ರಿಕ್ತವಾಗಿದೆ, ಈಗಲೂ ನಿಗಿ ಕೆಂಡದ ಹಾಗೆ ಇದೆ, ಹೊರಗಡೆ ಕಾಣಿಸ್ತಾ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಗೃಹ ಯುದ್ಧ ಪ್ರಾರಂಭವಾಗುವ ಎಲ್ಲ ರೀತಿಯ ಮುನ್ಸೂಚನೆಗಳಿದ್ದಾವೆ. ಅದನ್ನು ತಹಬಂದಿಗೆ ತರಲಿಕ್ಕೆ ಏನು ಬೇಕೋ ಅದನ್ನು ಮಾಡುವಂಥ ಪ್ರಕ್ರಿಯೆ ನಡೆದೇ ಇದೆ. ನಾಳೆಯಿಂದ ಅದಕ್ಕೊಂದು ಕ್ರಿಯಾಶೀಲ ಕ್ರಿಯಾ ಯೋಜನೆ ಅದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಸುವೇಂದು ಅಧಿಕಾರಿ ಅನ್ನುವಂಥ ಒಬ್ಬ ಮುಖ್ಯಮಂತ್ರಿ ಇರ್ತಾರೆ,
ನೋಡಿ, ಮುಖ್ಯಮಂತ್ರಿ ಅಂತ ಇವ್ರು ಹೇಳಿದ್ಕೊಂಡು ನನಗೆ ಈ ಮಮತಾ ಬೇಗಂ ನೆನಪಾಗ್ತಾ ಇದ್ದಾರೆ. ಮಮತಾ ಬೇಗಂ ಅವರ ಟ್ವಿಟರ್ ಹ್ಯಾಂಡಲ್ನಲ್ಲಿ ಈಗಲೂ ಅದರ ಕೆಳಗಡೆ ಆನರಬಲ್ ಚೀಫ್ ಮಿನಿಸ್ಟರ್ ಅಂತ ಇದೆ. ಎಲ್ಲಿಯಾದರೂ ಕೇಳಿರನ್ರಿ? ಅಲ್ಲ ರೀ, ಈಕೆ ರಾಜೀನಾಮೆ ಕೊಡಲಿಲ್ಲ. 7ನೇ ತಾರೀಕು ಅವಧಿ ಮುಗಿದದ್ದಕ್ಕೋಸ್ಕರ ಈಕೆಯ MLAಗಳಿಂದ ಹಿಡಿದು ಎಲ್ಲವನ್ನೂ ರಾಜ್ಯಪಾಲರು ವಿಸರ್ಜನೆ ಮಾಡಿ ಆಗೋಯ್ತು. ವಿಧಾನಸಭೆ ಭಂಗ ಆಗೋಯ್ತು. ಯಾರೂ ಅಸ್ತಿತ್ವದಲ್ಲಿಲ್ಲ. ನಾಳೆ ಸುವೇಂದು ಅಧಿಕಾರಿ ಬಂದ ಮೇಲೆ ಮುಖ್ಯಮಂತ್ರಿ ಅಂತ ಬರ್ತಾರೆ, ಉಳಿದವರು ಸಚಿವರಾಗ್ತಾರೆ, ಶಾಸಕರಾಗಿದ್ದವರು ಶಾಸಕರಾಗ್ತಾರೆ. ಈಕೆ ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅಷ್ಟೇ ಅಲ್ಲ, ನನಗೆ ನಗು ಬರ್ತೀರಿ, ನಾನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗ್ತೀನಿ ಅಂತ ಈಕೆ ಹೇಳ್ತಾರೆ. ಏನಂತ ಹೇಳೋಣ? ಅಲ್ಲ ರೀ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ 2 ದೇಶಗಳ ಮಧ್ಯೆ ಇರುವಂಥ ವ್ಯಾಜ್ಯವನ್ನು ತೀರ್ಮಾನ ಮಾಡಲಿಕ್ಕೆ ಇರುವಂಥದ್ದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಈಕೆ ಮುಖ್ಯಮಂತ್ರಿ ಹೌದು ಅಲ್ಲೋ ಅನ್ನೋದನ್ನು ಜಿನಿವಾದಲ್ಲೋ ಮತ್ತೊಂದು ಕಡೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಚರ್ಚೆ ಮಾಡೋಕ್ಕಾಗತ್ತೇನ್ರಿ? ಎಂಥ ಮೂರ್ಖತನದ ಪರಮಾವಧಿ ಈಕೆ ಅದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಎಂಥ ನಾಟಕಕಾರ್ತಿ ಅಂದರೆ, ನೀವು ಭವಾನಿಪುರ ಹೋಗ್ಬಿಟ್ರೆ, ಕಾಳಿಘಾಟ್ ಹೋಗ್ಬಿಟ್ರೆ 2 ಕಡೆ ರಸ್ತೆಗಳನ್ನು ನೋಡ್ಬೇಕು ನೀವು. ಕೆಟ್ಟ ಹಳೆಯ ಅಂಗಡಿಗಳು, ಬೋರ್ಡ್ಗಳ ಮೇಲೆ ಬಣ್ಣ ಹೊಡೆದಿಲ್ಲ, ಅಗ್ಗದ ಜೀವನ ಶೈಲಿ. ಇದೆಲ್ಲ ನೋಡಿದರೆ ಇಂಥ ಜಾಗದಲ್ಲಿ ಈಕೆ ಯಾಕಿದ್ದಾರೆ? ಸರಳತೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ 3rd ಕ್ಲಾಸ್ನಲ್ಲಿ ಪ್ರಯಾಣ ಮಾಡೋರು. ಅದಕ್ಕೆ ತುಂಬ ಚೆನ್ನಾಗಿ ಒಂದು ಮಾತನ್ನು ಹೇಳಿದರೆ, ಏನಂದರೆ ಗಾಂಧಿಯನ್ನು ಬಡತನದಲ್ಲಿ ತೋರಿಸ್ಲಿಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಅಂತ. ಇಡೀ ಬೋಗಿಯನ್ನು ಖಾಲಿ ಇಡಲಾಗ್ತಾ ಇತ್ತು ಒಬ್ಬ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಗೋಸ್ಕರ. ಆತನ ಆಡಿದೆಯಲ್ಲ ಮೇಕೆ, ಆ ಮೇಕೆ ಹಾಲು ಕೊಡ್ಬೇಕಲ್ವ, ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿಗಳನ್ನು ತಿನ್ನಿಸ್ಲಾಗ್ತಾ ಇತ್ತು. ಏಕೆ? ಈತನಿಗೆ ಹಾಲು ಕೊಡ್ಬೇಕಲ್ವ. ಹಾಗೆ ಮಮತಾ ಬೇಗಂ ಕಾಳಿಘಾಟ್ನಲ್ಲಿ ತನ್ನ ಮನೆ ಇರುವ ಜಾಗದಲ್ಲಿ ತಾನು ಬಡತನದಲ್ಲಿ ಸರಳವಾಗಿ ಬದುಕ್ತೀನಿ ಅಂತ ತೋರಿಸುವಂಥ ನಾಟಕಕ್ಕಾಗಿ ಸುತ್ತಮುತ್ತಲೂ ಇರುವಂಥ ಪ್ರದೇಶವನ್ನು ಸಂಪೂರ್ಣವಾದಂಥ ಬಡತನದ ಕೆಟ್ಟ ದಟ್ಟ ದರಿದ್ರ ಸ್ಥಿತಿಯಲ್ಲಿ ಈಗಲೂ ಇಟ್ಟಿದ್ದಾರೆ. ಮಜಾ ಅಂದರೆ, ಈಕೆ ತನ್ನ ಆ್ಯನ್ಸಿಸ್ಟರ್ ಮನೆಯಲ್ಲಿ ಇದ್ದೀನಿ ಅನ್ನುವ ರೀತಿಯಲ್ಲಿ ತೋರಿಸ್ತಾರೆ. ಪಿತ್ರಾರ್ಜಿತ ಮನೆಯಲ್ಲಿ ಹೋಗಿ ಉಳ್ಕೊಳ್ಳೋದೆಲ್ಲಿ ಅಂದರೆ ಅಭಿಷೇಕ್ ಬ್ಯಾನರ್ಜಿ ಮನೆಯಲ್ಲಿ. ಅಭಿಷೇಕ್ ಬ್ಯಾನರ್ಜಿ ಮನೆ ಹೇಗಿದೆ ಅಂತ ನೀವು ಫೋಟೋದಲ್ಲಿ ನೀವು ನೋಡಿರ್ತೀರಿ. ಇನ್ನೊಂದು ಸಲ ತೋರಿಸ್ತೀನಿ. 4 ಅಂತಸ್ತಿನ ಬಂಗ್ಲೆ, ಪ್ಯಾಲೆಸ್ಟಿಯಲ್ ಬಂಗ್ಲೆ. ಯಾವ ರಾಜರು ಮಹಾರಾಜರು ಕೂಡ ಇಂಥ ಬಂಗ್ಲೆಯನ್ನು ಕಟ್ಸ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬಂಗ್ಲೆಯಲ್ಲಿ ಈಕೆ ವಾಸ. ಈಕೆಯನ್ನು ಭೇಟಿಯಾಗಬೇಕು ಅಂತ ಅಖಿಲೇಶ್ ಯಾದವ್ ನಿನ್ನೆ ಹೋಗಿದ್ದರು. ಭೇಟಿಯಾಗಿದ್ದೆಲ್ಲಿ? ಕಾಳಿಘಾಟ್ನಲ್ಲಿ. ಯಾಕೆ? ಮಾಧ್ಯಮದವ್ರ ಎದುರಿಗೆ ಗೊತ್ತಾಗಬೇಕು ಈಕೆ ಅತ್ಯಂತ ಬಡತನದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಹವಾಯಿ ಚಪ್ಪಲಿ, ಬಿಳಿ ಸೀರೆ, ಚಾಪೆ ಮೇಲೆ ಮಲ್ಕೊಳ್ಳೋದು, ಹಳೆ ಮನೆ. ಅಲ್ಲಿ ಪೊಲೀಸರು ಇದ್ದಾರಲ್ಲ, ಯೂನಿಫಾರ್ಮ್ ಹಾಕ್ಕೊಂಡಿರಂಗಿಲ್ಲ ಅವರು, ಸಿವಿಲ್ ಡ್ರೆಸ್ನಲ್ಲಿ ಇರ್ತಾರೆ, ಮಫ್ತಿನಲ್ಲಿ ಇರ್ತಾರೆ. ಯಾವ ಮಾಧ್ಯಮದವನು ಬರ್ತಾನೆ, ಏನು ಶೂಟ್ ಮಾಡ್ತಾ ಇದ್ದಾನೆ, ಏನು ಮಾತಾಡ್ತಾನೆ, ಎಲ್ಲವನ್ನು ಗಮನಿಸಲಾಗತ್ತೆ. ಎಲ್ಲಿ ಮಮತಾ ಬೇಗಂ ವಿರುದ್ಧ ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಆತನ ಕೈಯನ್ನು ಹಿಡ್ಕೊಳ್ಳಾಗತ್ತೆ, ನಿಧಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಮುಂದೆ ಆತ ಎಲ್ಲಿರ್ತಾನಂತ ಯಾರಿಗೂ ಗೊತ್ತಾಗೋದಿಲ್ಲ. ಈ ಸಲ ಪ್ರಚಾರಕ್ಕೆ ಹೋಗಿದ್ರಲ್ಲ, ಆಜ್ ತಕ್ನಿಂದ ಹಿಡಿದು NDTVಯಿಂದ ಹಿಡಿದು ಎಲ್ಲ ಚಾನಲ್ ಅವರು ಎಷ್ಟು ಜನರ ಮೇಲೆ ಕೇಸ್ಗಳಿದ್ದಾವೆ ಅಂತ ಒಂದು ಸಲ ನೀವು ಚೆಕ್ ಮಾಡಬೇಕು. ಅವರೆಲ್ಲ ಜಾಮೀನಿನ ಮೇಲೆ ಹೊರಗಡೆ ಬಿಡಿಸ್ಕೊಂಡು ಬಂದಿದ್ದಾರೆ ಆಯಾ ಚಾನಲ್ನ ಮುಖ್ಯಸ್ಥರು. ಅಂದರೆ ಹಿಂದಿ ಭಾಷೆ ಮಾತನಾಡುವ ಎಲ್ಲ ಚಾನಲ್ನ ವರದಿಗಾರರು, ಬಾತ್ಮೀದಾರರ ಮೇಲೆ ಕಣ್ಣಿಡಲಾಗಿತ್ತು. ಇವರೆಲ್ಲರೂ ಮಮತಾ ಬೇಗಂ ವಿರುದ್ಧ ದೊಡ್ಡದಾದ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಇವರ ಬೇಹುಗಾರಿಕೆ. ಯಾರು ಹೀಗೆ ಮಾತಾಡ್ತಾರೋ ಎಳ್ಕೊಂಡು ಹೋಗ್ಬಿಡೋದು, ಎಳ್ಕೊಂಡೋಗಿ ಒಳಗೆ ಹಾಕ್ಬಿಡೋದು. ಎಲ್ಲಿ ಹೋದರೂ 2 ದಿವಸ ಪತ್ತೆ ಇಲ್ಲ ಅಂತ ಚಾನಲ್ನವ್ರು ಹುಡ್ಕೊಂಡು ಹೋದರೆ ಆತ ಜೈಲಲ್ಲಿ ಇರ್ತಾನೋ, ಲಾಕಪ್ನಲ್ಲಿ ಇರ್ತಾನೋ, ಬ್ಯಾರಕ್ನಲ್ಲಿ ಇಟ್ಟಿರ್ತಾರೋ, ಆತ ಜಾಮೀನು ಮೂಲಕ ಹೊರಗಡೆ ಬರಬೇಕು. ಇದು ಬಹಳಷ್ಟು ಜನರಿಗೆ ಆಗಿರುವಂಥ ಪರಿಸ್ಥಿತಿ. ಹಾಗಿರುವಂಥ ಪಶ್ಚಿಮ ಬಂಗಾಳದಲ್ಲಿ ಈ ಸುವೇಂದು ಅಧಿಕಾರಿ ಈಗ ಒಬ್ಬ ಯೋಗಿ ಆದಿತ್ಯನಾಥ್ ಮತ್ತು ಒಬ್ಬ ಹಿಮಂತ ಬಿಸ್ವ ಶರ್ಮಾ ಅವರನ್ನು ಮೀರಿಸಿದಂಥ ತನ್ನ ನಡೆಯನ್ನು ತೋರಿಸಬೇಕಾದ ಅಗತ್ಯತೆ ಇದೆ. ಬೆಕ್ಕಿನ ಕೆಲಸವನ್ನು ಆತ ಮಾಡಬೇಕಾಗಿದೆ. ಕಂಡವ್ರು ಗುಂಡು ಹೊಡಿಬೇಡ, ನೀನು ಗುಂಡು ಹೊಡಿತೀನಿ ಅಂತ ಹೆದರಿಸುವ ತಾಕತ್ತು ನಿನಗಿರಬೇಕು. ಏಕೆಂದರೆ TMCಯ ಗೂಂಡಾಗಳು ಇನ್ನೂ ಕೂಡ ಅಲ್ಲಿ ಅಸ್ತಿತ್ವದಲ್ಲಿದ್ದಾರೆ. ಎಲ್ಲರೂ ಸ್ಲೀಪರ್ ಸೆಲ್ನಲ್ಲಿದ್ದಾರೆ. ಸ್ವಲ್ಪ ಅವಕಾಶ ಸಿಕ್ಬಿಟ್ರೆ ಎಲ್ಲರೂ ಕೂಡಿ ಬೆಂಕಿ ಹಚ್ಚಲಿಕ್ಕೆ ತಯಾರಾಗಿದ್ದಾರೆ. ಅದನ್ನು ದಾಟಿಕೊಂಡು ನೀವು ಬರಬೇಕು ಅಂತಂದರೆ ಇವರಿಗೆಲ್ಲ ಭಯ ಹುಟ್ಟಿಸ್ಬೇಕು. ಏಕೆಂದರೆ ಇದೇ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕನನ್ನು ಮೈತುಂಬ ಗುಂಡು ಹೊಡೆದು ಸೀಳಿ ಬಿಸಾಕಿದ್ದಾರೆ. ಸುವೇಂದು ಅಧಿಕಾರಿ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವ್ರ ಭಾಷಣ ಆಗಿದೆ. ಇವರು ಹೀಗೆ ಆಡಿದ್ರಲ್ಲ, ಹೀಗೆ ಆಡಿದ ತಕ್ಷಣ ಆ ಕಡೆಯಿಂದ ಬಾಂಗ್ಲಾದಲ್ಲಿ ಗಲಾಟೆ ಶುರು.
ಬಂಗ್ಲಾದಲ್ಲಿರುವಂಥ ಗೃಹ ಸಚಿವ ಹೇಳ್ತಾನೆ, ಭಾರತದಿಂದ ಜನರನ್ನು ಬಾಂಗ್ಲಾದೇಶಕ್ಕೆ ತಳ್ಳುವ ಕೆಲಸ ಶುರುವಾಗ್ತಾ ಇದೆ, ನಾವು ಯಾರನ್ನೂ ಬಿಡಬಾರ್ದು, BSG ಅವ್ರನ್ನೆಲ್ಲ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಅಲ್ಲ ರೀ, ನಿಮ್ಮ ದಿಕ್ಕೆಟ್ಟು ಹೋಗಿರುವಂಥ ಬಾಂಗ್ಲಾದೇಶಕ್ಕೆ ಭಾರತದಿಂದ ಯಾಕ್ರಿ ಜನ ಹೋಗ್ತಾರೆ? ಇಲ್ಲಿ ಬಂದಿರುವಂಥ ನುಸುಳುಕೋರನ್ನು ತಳ್ಳುವ ಕೆಲಸ ಶುರುವಾಗತ್ತೆ. ಬಾಂಗ್ಲಾದೇಶದ ಜೊತೆ ಇವ್ರಿಗೆ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಸರಿಯಾಗಿರ್ಬೇಕು. ಪಶ್ಚಿಮ ಬಂಗಾಳದ ಅಧಿಕಾರಕ್ಕೂ ಬಾಂಗ್ಲಾದೇಶದ ಸಂಬಂಧಕ್ಕೂ ಏನ್ರಿ ಸಂಬಂಧ? ಪಾಕಿಸ್ತಾನಕ್ಕಿಂತ ಅತ್ತತ್ತ ಅತಿ ಕೆಟ್ಟ ಶತ್ರುತ್ವವನ್ನು ತೋರಿಸ್ತಾ ಇರುವ ದೇಶ ಯಾವುದಾದ್ರೆ ಬಾಂಗ್ಲಾದೇಶ. ಈಗಿರೋ ಪ್ರಧಾನಿ ಸ್ವಲ್ಪ ಇದ್ದದ್ರಲ್ಲಿ ಪರವಾಗಿಲ್ಲ ಇತ್ತ ರೆಹಮಾನ್. ಅಂಥ ಸ್ಥಿತಿಯಲ್ಲಿರುವಂಥ ಬಾಂಗ್ಲಾದೇಶ ಭಾರತದ ವಿರುದ್ಧ ಪಶ್ಚಿಮ ಬಂಗಾಳದ ಚುನಾವಣೆ ಹಿನ್ನೆಲೆಯಲ್ಲಿ ತನ್ನ ನಡೆಯನ್ನು ಯಾವ ರೀತಿ ತೋರಿಸ್ತಾ ಇದೆ. ಈ ಕಡೆ ನೋಡಿದರೆ ಹೇಗಾದರೂ ಮಾಡಿ ಇದಕ್ಕೆ ಬೆಂಕಿ ಹಚ್ಚಬೇಕನ್ನುವಂಥ ಕೆಲಸ ಶುರುವಾಗ್ತಾ ಇದೆ. ನೋಡಿ ಎಂಥ ಒಳ್ಳೆಯ ಮುಹೂರ್ತವನ್ನು ಹುಡುಕಿದ್ದಾರೆ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮದಿನ. ಯಾವ ರವೀಂದ್ರನಾಥ್ ಟ್ಯಾಗೋರ್ ಯಾವ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದರು ಅದೇ ಮಾತನ್ನು ರವೀಂದ್ರನಾಥ್ ಟ್ಯಾಗೋರ್ ಹೇಳಿದರು. ಅಂಬೇಡ್ಕರ್ ಒಂದು ಮಾತು ಹೇಳಿದರು, ಮುಸಲ್ಮಾನರು ಯಾರು ತಮ್ಮ ಧರ್ಮವಲ್ಲದ ರಾಷ್ಟ್ರದಲ್ಲಿ ಇರ್ತಾರೋ ಆ ರಾಷ್ಟ್ರಕ್ಕೆ ಅವರು ನಿಷ್ಠರಾಗಿರುವುದಿಲ್ಲ. ನಾನ್ ಇಸ್ಲಾಮಿಕ್ ಕಂಟ್ರಿಯಲ್ಲಿರುವಂಥ ಇಸ್ಲಾಮಿಗಳು ನಾನ್ ಇಸ್ಲಾಮಿಕ್ ಕಂಟ್ರಿಗೆ ಬದ್ಧರಾಗಿರುವುದಿಲ್ಲ, ನಿಷ್ಠೆಯಿಂದ ಇರೋದಿಲ್ಲ ಅಂತ. ತಮ್ಮ ದೇಶ ಇದ್ದರೆ ನಿಷ್ಠೆಯಿಂದ ಇರ್ತಾರೆ. ಬಾಂಗ್ಲಾದೇಶದಲ್ಲಿರುವ ಮುಸಲ್ಮಾನರು ಆ ದೇಶಕ್ಕೆ ನಿಷ್ಠೆ, ಪಾಕಿಸ್ತಾನದಲ್ಲಿರುವ ಮುಸಲ್ಮಾನರು ಪಾಕಿಸ್ತಾನಕ್ಕೆ ನಿಷ್ಠೆ. ಭಾರತ ದೇಶದಲ್ಲಿರುವಂಥ ಭಾರತದ ಮುಸಲ್ಮಾನರು ಭಾರತಕ್ಕೆ ನಿಷ್ಠರಾಗಿರುವುದಿಲ್ಲ, ಏಕೆಂದರೆ ಇದು ಇಸ್ಲಾಮಿಕ್ ರಾಷ್ಟ್ರ ಅಲ್ಲ ಅನ್ನುವಂಥ ಕಾರಣಕ್ಕೆ ಅಂತ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ದಾರೆ. ಅದೇ ಮಾತನ್ನು ರವೀಂದ್ರನಾಥ್ ಟ್ಯಾಗೋರ್ ಹೇಳಿದರು. ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ನಾನ್ ಇಸ್ಲಾಮಿಕ್ ಕಂಟ್ರಿಯಲ್ಲಿರುವಂಥ ಇಸ್ಲಾಮಿಗಳನ್ನು ಎಂದೂ ನಂಬಬಾರದು ಅಂತ ಒಂದು ಮಾತು ಹೇಳಿದರು. ಅಂಥ ರವೀಂದ್ರನಾಥ್ ಟ್ಯಾಗೋರ್ ಅವರ ಹುಟ್ಟುಹಬ್ಬದ ದಿವಸ ಇವತ್ತು ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಹೇಗಿರುತ್ತೆ ಹೊಸ ಪರ್ವ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.